ये वीडियो पर्सनल यूज के लिए है और MTC ट्यूटोरियल्स के सब्सक्राइबर्स ही इस वीडियो को इस्तेमाल कर सकते हैं। अभी सब्सक्राइब करें MTC ट्यूटोरियल्स। ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಮಾತು ಹೇಳ್ತಾರೆ, ಯಾಕೆಂದರೆ ಶತ್ರುಗಳು ಎದುರುವುದು ನಿಮ್ಮ ಜ್ಞಾನ ಸ್ವೀಕರಿಸಬೇಕು. ಪ್ರಥಮ PUC ಅವರು ವೇದಿಕೆ ಬಂದು ಸನ್ಮಾನ ಎಲ್ಲ ಮಕ್ಕಳು ಈ ಘಟನೆಯನ್ನ ಸಾಧ್ಯವಾದಷ್ಟು ಆಲಿಸಿ. ಇನ್ನೂ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿರಲಿಲ್ಲ. ಆಗಸ್ಟ್ 10 ಹಣಕನಹಳ್ಳಿ ಕೆಂಪೇಗೌಡರ ಹೆಸರಿನ ಕಾಲೇಜಿಗೆ ಶಂಕುಸ್ಥಾಪನೆಯನ್ನು ಮಾಡಲಾಯಿತು. ಆರಂಭವಾಗಿದ್ದು ಬೇರೆ, ಶಂಕುಸ್ಥಾಪನೆಯನ್ನು ಮಾಡಲಾಗಿದ್ದು ಬೇರೆ. ಇದು ಅತ್ಯಂತ ಮಹತ್ವದ ಐತಿಹಾಸಿಕವಾದಂತಹ ವಿಚಾರ. ಯಾಕೆ ಅಂತ ಹೇಳಿದ್ರೆ, ಕೇವಲ ಸ್ವಾತಂತ್ರ್ಯದ ನಂತರದಲ್ಲಿ ಅದ್ರ ಬಗ್ಗೆ ಗಮನ ಕೊಟ್ಟಿದ್ರು ಅನ್ನುವಂಥದ್ದಲ್ಲ. ದಿನಾಂಕ 29/6/1947 ಮೈಸೂರು ರಾಜ್ಯ ಅಂತ ಏನ್ ಕರೀತಾ ಇದ್ವಿ, ಆ ಮೈಸೂರು ರಾಜ್ಯದ ದಿವಾನರಾಗಿದ್ದಂತಹ ಶ್ರೀಯುತ ರಾಮಸ್ವಾಮಿ ಮೊದಲಿಯಾರ್ ಇವರು 29/6/1947 ಹಣಕನಹಳ್ಳಿ ಕೆಂಪೇಗೌಡರ್ ಹೈಸ್ಕೂಲ್ The foundation stone was laid down by Sri A. Ramaswamy Modaliyar, Diwan of Mysore on 29/6/1947. This is an historical incident. ಒಂದು ಹಾಗಾದ್ರೆ ಹಣಕನಹಳ್ಳಿಯ ಕೆಂಪೇಗೌಡ ಇದಕ್ಕೂ ಸಂಬಂಧ ಏನು? ಮೈಲಾರಪಟ್ಟಣ ಶಂಕರಲಿಂಗೇಗೌಡರು ನಾಗಮಂಗಲದ ಮೊಟ್ಟ ಮೊದಲ ಶಾಸಕರು. ಅಂದ್ರೆ ಏನು, 1951 ಸಾರ್ವತ್ರಿಕ ಚುನಾವಣೆ ನಡೆಯಿತು. ಆ ಚುನಾವಣೆಯಲ್ಲಿ ವಿಧಾನಸಭೆಯ ಅಂದಿನ ಮೈಸೂರು ಸಂಸ್ಥಾನ, ಮೈಸೂರು ರಾಜ್ಯದ ಮೊದಲ ಶಾಸಕರು. ಇವರು ಬರೋಡಾ ಸಂಸ್ಥಾನಕ್ಕೆ ಆರ್ಥಿಕ ಸಲಹೆಗಾರರಾಗಿದ್ರು ಮತ್ತು ಭಾರತದ ಬಹುದೊಡ್ಡ ಅರ್ಥಶಾಸ್ತ್ರಜ್ಞರು ಮೈಲಾರಪಟ್ಟಣ ಶಂಕರಲಿಂಗೇಗೌಡರು. ಶಂಕರಲಿಂಗೇಗೌಡರು ಶಾಸಕರಾಗುವ ಮುನ್ನವೇ ನಾಗಮಂಗಲ ತಾಲೂಕಿನಲ್ಲಿ ಹೈಸ್ಕೂಲ್ ಆರಂಭಿಸಬೇಕು ಅನ್ನುವಂತಹ ಮನವಿಯನ್ನ ಬ್ರಿಟಿಷ್ ಸರ್ಕಾರಕ್ಕೆ ಕೊಡ್ತಾ ಇದ್ರು. ಜೊತೆಗೆ ಅಧೀನ ಸಂಸ್ಥಾನವಾದಂತಹ ಮೈಸೂರಿಗೂ ಸಹ ಕೊಡ್ತಾ ಇದ್ರು. ಇಂತಹ ಸಂದರ್ಭದಲ್ಲಿ ಬೆಳ್ಳೂರಿನ ವರ್ತಕರು ಈ ವಿಷಯವನ್ನು ತಿಳಿದು ಅಂದಿನ ಬಹುದೊಡ್ಡ ಶ್ರೀಮಂತ ವರ್ತಕ ಕುಟುಂಬವಾಗಿದ್ದಂತಹ ಜಮೀನ್ದಾರರಾಗಿದ್ದಂತಹ ಕೆಂಪೇಗೌಡರನ್ನ ಭೇಟಿ ಮಾಡಿದ್ದು. ಇದು ನಾನು ಹೇಳ್ತಾ ಇರುವಂತದ್ದು ದಾಖಲಾಗಿರುವಂತಹ ಐತಿಹಾಸಿಕವಾದಂತಹ ವಿಚಾರ. ಮರೆಯಲಾಗದ ಮಹಾನುಭಾವ ಎಂ ಶಂಕರಲಿಂಗೇಗೌಡ ಅನ್ನೋ ಪುಸ್ತಕದಲ್ಲಿ ನಾನು ಹೇಳ್ತಾ ಇರುವಂತಹ ಘಟನೆ ಇದು. ಆಗ ಬೆಳ್ಳೂರಿನ ವರ್ತಕರು ನಿಯೋಗವನ್ನು ತೆಗೆದುಕೊಂಡು ಕೆಂಪೇಗೌಡರು ಬಳಿ ಹೋಗ್ತಾರೆ. ಕೆಂಪೇಗೌಡರು ಈ ವೇಳೆಗಾಗಲೇ ಭೂಮಿಯನ್ನ ಬೆಳ್ಳೂರಿನ ಸ್ಥಳೀಯ ಮುಸಲ್ಮಾನರು ಶಾಲೆಯ ಕಟ್ಟಡ ಉದ್ದೇಶಕ್ಕಾಗಿ ದಾನ ಕೊಟ್ಟಿದ್ರು ಭೂಮಿಯನ್ನ. ಆದ್ರೆ ಕಟ್ಟಡಕ್ಕೆ ದಾನ ಮಾಡಲಿಕ್ಕೆ ಸರ್ಕಾರವೂ ಮನಸ್ಸು ಮಾಡಿರಲಿಲ್ಲ ಮತ್ತು ಈಗ ಸ್ಥಳೀಕರು ಯಾರು ಮನಸ್ಸು ಮಾಡಿರಲಿಲ್ಲ. ಆ ಸಂದರ್ಭದಲ್ಲಿ ಹೋಗ ನಿಯೋಗಕ್ಕೆ 2 ಕಂತಿನ ಹಣವನ್ನು ನೀಡ್ತಾರೆ. ಮೊದಲನೇ ಕಂತು 20,000, ಎರಡನೇ ಕಂತು 20,000, 40,000 ರೂಪಾಯಿಗಳನ್ನ ನಮ್ಮ ಕಣ್ಣ ಮುಂದೆ ಈಗೇನು ಕಾಣ್ತಾ ಇದೆ, ಈ ಕಟ್ಟಡವನ್ನ ಕಟ್ಟಲಿಕ್ಕೆ ಅಂದಿನ ಕೆಂಪೇಗೌಡರು ಕಾರಣ. ಹಾಗಾಗಿ ಇವತ್ತು ಅಂತ ಬಹುದೊಡ್ಡ ಉದಾರಿಯ ಕಾರಣದಿಂದ ಸಾವಿರಾರು ವಿದ್ಯಾರ್ಥಿಗಳು ಇವತ್ತು ವಿದ್ಯಾರ್ಜನೆ ಮಾಡಲಿಕ್ಕೆ ಕಾರಣವಾಗಿದೆ. ಆ ಕುಟುಂಬದ ಕುಡಿ ನಮ್ಮ ಮುಂದೆ ಕುಳಿತಿದೆ. ಏಲ್ ಕೆಂಪೇಗೌಡ ಸಭಾಂಗಣವನ್ನ ನಮ್ಮ ಹಿತಿಮಿತಿಯೊಳಗೆ ಒಂದು ಕೊಠಡಿಯನ್ನ ಏಲ್ ಕೆಂಪೇಗೌಡ ಸಭಾಂಗಣ ಅಂತ ಹೇಳಿ ನಾವು ರೂಪಿಸಿದ್ದೀವಿ. ಸಾಧ್ಯವಾದ ಮಟ್ಟಿಗೆ ನಾವು ನಮ್ಮ ಇತಿಮಿತಿಯೊಳಗೆ ನಮ್ಮ ಸ್ನೇಹ ವಲಯದಲ್ಲಿ, ಆಪ್ತ ವಲಯದಲ್ಲಿ ಒಂದಷ್ಟು ಜನರನ್ನ ನೆರವನ್ನ ಕೇಳ್ಕೊಂಡ್ವಿ. ಯಾರೂ ಕೂಡ ಇಲ್ಲ ಅಂತ ಹೇಳಿಲ್ಲ. ಒಂದು ಸರ್ಕಾರಿ ಶಾಲೆ ಆಗಿದ್ದುಕೊಂಡು ಯಾವ ಬೇರೆ ಖಾಸಗಿ ಶಾಲೆಗೆ ಕಡಿಮೆ ಇಲ್ಲದ ರೀತಿಯಲ್ಲಿ ಲಿಮಿಟೆಡ್ ಆದ್ರೂ ಪರವಾಗಿಲ್ಲ ಎಲ್ಲ ಸೌಕರ್ಯಗಳನ್ನ ವಿತಿನ್ 1 year ಮಾಡಲಿಕ್ಕೆ ಬಹಳಷ್ಟು ಜನರು ಇಲ್ಲಿಗೆ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಈಗೇನು ಕೆಂಪೇಗೌಡರ ಕುಟುಂಬದವರು ಹಾಜರಿದ್ದಾರೆ, ಅವರ ನನ್ನೊಂದು ಸವಿನಯ ಪ್ರಾರ್ಥನೆ, ಸಾಧ್ಯವಾದರೆ ನಿಮ್ಮ ಎಲ್ಲ ಕುಟುಂಬದವರು ಸೇರಿ ಏನೀಗ ಹೊಸ ಕಟ್ಟಡ ಆಗಿದೆ, ಇದರ ಮೇಲೆ ಒಂದು ಸಭಾಂಗಣವನ್ನ ಏಲ್ ಕೆಂಪೇಗೌಡ ಹೆಸರಿನಲ್ಲಿ ಒಂದು ಸಭಾಂಗಣವನ್ನ ನಿರ್ಮಿಸಲಿಕ್ಕೆ ಸಾಧ್ಯ ಆಗಲ್ಲ. ದಯವಿಟ್ಟು ಅದ್ರ ಕಡೆ ಗಮನ ಕೊಡಿ. ಇದು ಅತ್ಯಂತ ಅವಶ್ಯಕವಾಗಿದೆ. ಈಗಾಗಲೇ ಕೆಂಪೇಗೌಡರು ಮಾಡಿರುವ ಸಾಧನೆಯಿಂದ ಸಾವಿರಾರು ಜನ ವಿದ್ಯಾರ್ಥಿಗಳು ಇನ್ಕ್ಲೂಡಿಂಗ್ IPS ಆಫೀಸರ್ ರವಿಕಾಂತೇಗೌಡರು ಕೂಡ ಇದೇ ಪ್ರೌಢಶಾಲೆಯ ವಿದ್ಯಾರ್ಥಿ.
ನಮ್ಮ ಕಣ್ಮುಂದೆ ಕೊಟ್ಟಿರ್ತಕ್ಕಂಥ ಡಿಸ್ಟ್ರಿಕ್ಟ್ ಜಡ್ಜ್ ಟಿ ಗೋವಿಂದಯ್ಯನವರು ಕೂಡ ಇದೇ ಶಾಲೆಯ ವಿದ್ಯಾರ್ಥಿ. ಹಾಗಾಗಿ ಈ ಕಡೆ ಗಮನ ಕೊಡಬೇಕು ಮತ್ತು ವಿದ್ಯಾರ್ಥಿಗಳು ಎಷ್ಟು ಸಾಧ್ಯನೋ ಅಷ್ಟು ಇರುವ ಕಾಲಮಿತಿಯೊಳಗೆ ಉತ್ತಮವಾಗಿ ಓದಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ನಮಸ್ಕಾರ.